ಕೇಸು ಮುಗಿಲೇಬೇಕು. ಅಲ್ಲಿವರೆಗೂ ಮೊಹಂತಿ ಅವರು ಈ SIT ಚೀಫ್ ಆಗಿರ್ತಾರೆ. ಸೆಂಟ್ರಲ್ ಡೆಪ್ಯುಟೇಷನ್ಗೆ ಯಾವುದೇ ಕಾರಣಕ್ಕೂ ನೀವು ಈ SIT ಧರ್ಮಸ್ಥಳ ಹತ್ಯಾಕಾಂಡ ಫುಲ್ ಕ್ರ್ಯಾಕ್ ಆಗೋವರೆಗೂ ರಾಜ್ಯ ಸರ್ಕಾರ ಅವರನ್ನ ಕೇಂದ್ರ ಸರ್ಕಾರಕ್ಕೆ ಡೆಪ್ಯುಟೇಷನ್ ಮಾಡಬಾರ್ದು. ಕೇಂದ್ರ ಸರ್ಕಾರ ಕೇಳಿದ್ರೂ ಸಹ ಈ ಕರ್ನಾಟಕದ ಮರ್ಯಾದೆ ಇದು. ಕರ್ನಾಟಕದ ಮಕ್ಕಳನ್ನ ಒತ್ತ ತಂದೆ ತಾಯಿಗಳ ಒಂದು ಐ ಥಿಂಕ್ ದೃಢತೆ, ಸಂಕಲ್ಪ ಮತ್ತೆ ಒಂದು ನಂಬಿಕೆ ಈ ಒಂದು SIT ಅವ್ರು ಮೋಸ ಮಾಡ್ತಾರೋ, SIT ಅವರು ನಮ್ಮನ್ನ ಒಳ್ಳೆ ದಾರಿ ಕರ್ಕೊಂಡೋಗಿ ಸತ್ಯ ತೋರಿಸ್ತಾರೋ ಕಾದ್ ನೋಡ್ತೀವಿ. ಬಟ್ ಆಸ್ ಆಫ್ ನೋ SIT ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ನಾವೆಲ್ಲ ಕಾಯ್ತಾ ಇದೀವಿ. ನರೇಂದ್ರ ಎನ್ ರೆಡ್ಡಿ, ನಿಂಗೆ ಕೆಲ್ಸ ಇಲ್ಲ ಅಂದ್ರೆ ಹೇಳೋ. ಸಾಕಾನಗರದಲ್ಲಿ ನನಗೆ ಕೆಲಸ ಇಲ್ಲ ಅಂದ್ರೆ ನನ್ನ ಹತ್ರ ಕೆರ ಇದೆ. ನರೇಂದ್ರ ರೆಡ್ಡಿ చూಡ್ರಿ ನರೇಂದ್ರ ರೆಡ್ಡಿ, దీని సైజు ಇದು ಸೈಜ್ ಎಷ್ಟು ಗೊತ್ತಿನೋ? ಹೇ ಲೋಫರ್ 12 ಬೋಳಿ ಮಗನೇ, ನಿಮ್ ಮನೆಯಲ್ಲಿ ಏನಾದ್ರು ನಿಮ್ ಹೆಂಡತಿನೋ ನಿಮ್ ತಾಯಿನೋ ಬೋಳಿ ಮಗನೇ ಯಾವನೋ ನೀನಲ್ಲ ಹಾಕಕ್ಕೆ ಮಗನೇ. ಆಂಧ್ರದಿಂದ ಬಂದು ರೆಡ್ಡಿ ಅಂತ ಇಟ್ಕೊಂಡು ಬೋಳಿ ಮಗನೇ, ಬೇವರ್ಸಿ ನನ್ನ ಮಗನೇ, ಕೆರ ಕಿತ್ತೋಗುತ್ತೆ ಬೋಳಿ ಮಗನೇ. ಸಾಕಂದ್ರೆ ಕೆಲಸ ಕೊಡ್ತೀಯ ಬಾರ ನನ್ನ ಮಗನೇ. ಬೆಂಗಳೂರು ಕಟ್ಟಿದ್ ಕೆಂಪೇಗೌಡ ವಂಶದವ್ರು ನಮಗಿನ್ ಕೆಲಸ ಕೊಡ್ತೀಯ ಬೋಳಿ ಮಗನೇ. ಆಂಧ್ರದಿಂದ ಬಂದು ಕೆರ ಕಿತ್ತೋಗುತ್ತೆ. ಅಲ್ಲೇನೋ ಮೆಸೇಜ್ ಹಾಕರೆ ಹಲ್ಕಟ್ ಬೇವರ್ಸಿ. ನೋಡಿ ಇಂಥ ಬೇವರ್ಸಿಗಳು ಬಂದು ಅವ್ರ ಮನೆ ಹೆಣ್ಮಕ್ಳು ಏನೋ ತೀರೋಗಿದ್ರನೋ ಕೊಲೆ ಆಗಿದ್ರನೋ ನಿನ್ ಮನೆಯಲ್ಲಿ ಯಾವಳನ್ನ ರೇಪ್ ಗಿಪ್ ಮಾಡ್ಲಿ ಗೊತ್ತಾಗುತ್ತೆ ನಿನ್ಗೆ. ಅವಾಗ ಬೇವರ್ಸಿ ತಗೊಂಬಂದು ಕೆಲಸ ಇಲ್ಲ ಅಂತೆ ಕೆರ ಕಿತ್ತೋಗುತ್ತೆ ಬೇವರ್ಸಿ. ಬೆಂಗಳೂರಿನ ಕಟ್ಟಿದ್ ಕೆಂಪೇಗೌಡ ವಂಶದವ್ರು ಬೋಳಿ ನನ್ನ ಮಗನೇ, ನನಗೆ ಕೆಲಸ ಕೊಡ್ತೀಯಾ ಬಾ, ನಿನ್ಗೆ ಕೆರದಲ್ಲಿ ಹೊಡಿತೀನಿ. ಏನೇ ಸ್ನೇಹಿತರೆ, ವಿಚಾರ ಅದಲ್ಲ. ಶುಭೋದಯ. ಇಲ್ಲಿ ಕೆಲವರು ಬೇವರ್ಸಿಗಳಿರ್ತಾರೆ. ಆ ಮುಂಡೆ ಮಕ್ಕಳಿಗೆ ಅವ್ರ ಮನೇಲಿ ಹೆಣ್ಮಕ್ಳು ಅವರೇ ಇರಿ ಏನೂ ಅರ್ಥ ಆಗಲ್ಲ. 1 ಪಾಯಿಂಟು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನನಗೆ ಕೆಲಸ ಇಲ್ಲ, ಕೆರ ಕಿತ್ತೋಗುತ್ತೆ ಬೇರೆನೋ ಮಾತಾಡ್ತಾರೆ. ಹಲ್ಕಟ್ ಬೇವರ್ಸಿಗಳು ತಗೊಂಬಂದು ಮನೇಲಿ ಊಟ ಹಾಕ್ತಾರೆ, ತಿಂದ್ಬಿಟ್ಟು ಕನಿಷ್ಠ ನಾವು ಮಾತಾಡ್ತಾ ಇದೀವಿ, ಪ್ರಶ್ನೆ ಮಾಡ್ತಾ ಇದೀವಿ, ಪ್ರೆಷರ್ ಆಗ್ತಾ ಇದೀವಿ. ಈ ಹಲ್ಕಟ್ಟುಗಳಿಗೆ ದೇವ್ರಂತೆ, ದೇವ್ರಿದ್ದಾನೆ. ಎಲ್ಲಿ ಸತ್ಯ ಅದು ಅಲ್ಲಿ ದೇವ್ರಿದ್ದಾನೆ. ಮಂಜುನಾಥ್ನು ಇದ್ದಾನೆ. ಕೊಲೆಗಾರ ಕೈಯಲ್ಲಿ ಮಂಜುನಾಥ್ನ ಅಭಿಷೇಕ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೊಲೆಗಾರ ಕೈಯಲ್ಲಿ ಆಡಳಿತ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೊಲೆಗಾರರಿಂದ ಮುಕ್ತ ಮಾಡ್ತೀವಿ ಧರ್ಮಸ್ಥಳವನ್ನ. ಹಳೆ ಬೇವರ್ಸಿ. ಇನ್ನೇನು ಹೇಳ್ಬೇಕು ನಾವು? ವಾಟ್ ಶುಡ್ ಬಿ ಟೆಲ್? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಏನಾದ್ರು ಈ ತರ ಯಾವನಾದ್ರೂ ಎತ್ತಾಕೊಂಡೋಗಿ ರೇಪ್ ಮಾಡಿದ್ರೆ, ಯಾರಾದ್ರು ಲಕ್ಷ್ಮಿ, ಶ್ರುತಿ ಮತ್ತೆ ಲಕ್ಷ್ಮಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರ ಕಾರ್ಡು, ಅವ್ರ ಬ್ಯಾಗು, ಬ್ಲೌಸು ಫಸ್ಟ್ ಪಿಟ್ಟಲ್ಲಿ ಸಿಕ್ಕಿದೆ. ಅಂದ್ರೆ ಅವರು ಸಾಯಕ್ಕೆ ಮುಂಚೆ ಬಂದು